ನೀಟ್ UG ಮರುಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ಜೂನ್ 21ನೇ ತಾರೀಕಿಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ನೀಟ್ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿತ್ತು. ಬರೆದಿದ್ದ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿತ್ತು. ಇದೀಗ ಹೊಸ ಡೇಟನ್ನು NTA ಅನೌನ್ಸ್ ಮಾಡಿದೆ. ಜೂನ್ 21ನೇ ತಾರೀಕು ಈ ಪರೀಕ್ಷೆಗಳು ನಡೆಯೋದಕ್ಕಿದೆ. ರಾಜಸ್ಥಾನದ ಸೀಕರ್ನಲ್ಲಿ ಮೊಟ್ಟ ಮೊದಲಿಗೆ ಗೆಸ್ ಪೇಪರ್ ಹೆಸರಿನಲ್ಲಿ ಇದು ಹರಿದಾಡೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಇಲ್ಲಿವರೆಗೂ ಸುಮಾರು 45ಕ್ಕೂ ಹೆಚ್ಚು ಜನರನ್ನು ರಾಜಸ್ಥಾನದಲ್ಲಿಯೇ ಬಂಧಿಸಲಾಗಿತ್ತು. ಅದಾದ ಮೇಲೆ ಶುಭಂ ಅನ್ನುವ ಓರ್ವ BAMS ವಿದ್ಯಾರ್ಥಿಯನ್ನ ಮಹಾರಾಷ್ಟ್ರದ ನಾಶಿಕ್ನಲ್ಲಿ ಬಂಧಿಸಲಾಗಿತ್ತು. ಈತ 10 ಲಕ್ಷ ರೂಪಾಯಿ ಕೊಟ್ಟು ಈ ಗೆಸ್ ಪೇಪರನ್ನು ಮತ್ತೊಬ್ಬ ಶಂಕಿತ ಪುಣೆಯಲ್ಲಿ ಏನು ಅರೆಸ್ಟ್ ಆಗಿದ್ದಾನೆ ಅವನಿಂದ 10 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದ. ಅದಾದ ಮೇಲೆ ಇದನ್ನ ಸಾಫ್ಟ್ ಕಾಪಿಯನ್ನ ವಾಟ್ಸಾಪ್ ಮೂಲಕ 15 ಲಕ್ಷ ರೂಪಾಯಿಗೆ ಸೇಲ್ ಮಾಡಿರ್ತಾನೆ ಈ ಶುಭಂ. ಇಷ್ಟೆಲ್ಲ ದೊಡ್ಡ ಹಗರಣ ಆದ ನಂತರ ಈ ಹಗರಣ ಬಯಲಿಗೆ ಬರ್ತಾ ಇದ್ದಂತೆ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿತ್ತು. ಇದೀಗ ಹೊಸ ದಿನಾಂಕವನ್ನು ಜೂನ್ 21ಕ್ಕೆ ನಿಗದಿ ಮಾಡಲಾಗಿದೆ. ಮರುಪರೀಕ್ಷೆಗೆ ಪರೀಕ್ಷೆಯನ್ನು ರದ್ದು ಮಾಡಿದ ಸಂದರ್ಭದಲ್ಲಿಯೇ NTA ಹೇಳಿತ್ತು ಮರು ದಿನಾಂಕವನ್ನು ನಾವು ನಿಗದಿ ಮಾಡ್ತೇವೆ ಅಂತ ಹೇಳಿ. ಸದ್ಯ CBI ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ. ಹೊಸ ದಿನಾಂಕವನ್ನು ನಾವು ಪ್ರಕಟಿಸ್ತೇವೆ ಅಂತ ಹೇಳಿ NTA ಹೇಳಿತ್ತು. ಇದೀಗ 21ನೇ ತಾರೀಕು ಜೂನ್ ತಿಂಗಳಲ್ಲಿ ನಡೆಯುತ್ತೆ ಈ ಪರೀಕ್ಷೆ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ. NTA ಈಗಾಗಲೇ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದೆ, ಸಲಹೆಗಳನ್ನು ಕೂಡ ನೀಡಿದೆ. ನಮ್ಮ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಮಾತ್ರ ನೀವು ಪರೀಕ್ಷೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಳ್ಳಿ. ಎಲ್ಲೆಂದರೆ ಅಲ್ಲಿ ಬಂದ ವದಂತಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ವಾಟ್ಸಪ್ಗಳಲ್ಲಿ ಬರುವಂತಹ ವದಂತಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ಹಾಗೆ ಹಾಲ್ ಟಿಕೆಟ್ಗಳನ್ನು ನಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿಯೇ ಬಿಡುಗಡೆ ಮಾಡ್ತೀವಿ, ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇನ್ನು ಈ ಹೊಸ ದಿನಾಂಕ ಏನು ಘೋಷಣೆ ಮಾಡಿದ್ದಾರೆ ಜೂನ್ 21, ಆ ದಿನದಂದು ನಡೆಯುವ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹೊಸದಾಗಿ ಫೀಸ್ ಕಟ್ಟುವ ಅವಶ್ಯಕತೆ ಇಲ್ಲ, ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಹಾಗೆ ತಮಗೆ ಬೇಕಾದಂತಹ ಕೇಂದ್ರವನ್ನು ಮತ್ತೆ ಮರು ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆಯೂ ಇರಲ್ಲ. ಈ ಹಿಂದೆ ಬರೆದಂತಹ ಕೇಂದ್ರಗಳೇನಿದ್ದಾವೆ ಅವಕ್ಕೇನೆ ಮಾನ್ಯತೆ ಇರುತ್ತೆ. ಆಯಾ ಕೇಂದ್ರಗಳಲ್ಲಿಯೇ ಪರೀಕ್ಷೆಗಳು ನಡೆಯುತ್ತೆ. ಜೂನ್ 21ನೇ ತಾರೀಕು ವಿದ್ಯಾರ್ಥಿಗಳು ಹೊಸದಾಗಿ ಫೀಸ್ ಕಟ್ಟೋದು ಅವಶ್ಯಕತೆ ಇಲ್ಲ. ಈ ಹಿಂದೆ ಕಟ್ಟಿರುವ ಫೀಸೇ ಇದಕ್ಕೂ ಅನ್ವಯ ಆಗತ್ತೆ. ಹಾಗೆ ವಿದ್ಯಾರ್ಥಿಗಳು ಹೊಸದಾಗಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆಯೂ ಇಲ್ಲ. ಈ ಹಿಂದೆ ಕೊಟ್ಟಂತಹ ಅರ್ಜಿಯೇ ಇದಕ್ಕೂ ಕೂಡ ಮಾನ್ಯತೆಯನ್ನು ಪಡೆದಿರುತ್ತೆ, ಅದೇ ಸಲ್ಲಿಕೆ ಆದಂತೆ ಲೆಕ್ಕ. ಹಾಲ್ ಟಿಕೆಟ್ ಮಾತ್ರ ನೀವು ಹೊಸದಾಗಿ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲವೂ ಹಿಂದಿಂದೆ ಇದೆ ಅಂತೇಳಿ ಹಾಲ್ ಟಿಕೆಟ್ ಕೂಡ ಹಳೆ ತೊಗೊಂಡೋದ್ರೆ ಎಕ್ಸಾಮ್ಗೆ ಅಲೋ ಮಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.